ಹಾಯ್, ನೀವೇನಾದರೂ ಅಗ್ರಿಕಲ್ಚರ್ ಮಾಡ್ತಿದ್ದೀರಾ? ಅಗ್ರಿಕಲ್ಚರ್ನ ನೀರಿಗೋಸ್ಕರ ನೀವೇನಾದರೂ ಹೊಸ್ದಾಗಿ ಬೋರ್ವೆಲ್ ಕೊರೆಸ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಹಾಗಾದರೆ ಈ ವಿಡಿಯೋ ನಿಮಗಾಗಿದ್ದು. ಗೌರ್ಮೆಂಟ್ ಕಡೆಯಿಂದ ಬೋರ್ವೆಲ್ ಕೊರೆಸಲು ನಿಮಗೆ ಇದೀಗ 5 ಲಕ್ಷದವರೆಗೆ ಸಹಾಯಧನ ನೀಡಲಾಗ್ತದೆ. ಯಾರೆಲ್ಲ ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕು ಅಂದ್ಕೊತಿರೋ ಅಂಥವ್ರು ಪ್ಲೀಸ್ ಈ ವಿಡಿಯೋನ ಫುಲ್ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ವಿಡಿಯೋನ ಮುಂದುವರ್ಸೋದ್ರೆ, ಈ ವರ್ಷದಲ್ಲಿ ಫಸ್ಟ್ ಸ್ಕೀಮ್ ಆಗಿರುವಂಥ ಗಂಗಾ ಕಲ್ಯಾಣ ಯೋಜನೆ ಇದಾಗಿದ್ದು 2026ರಲ್ಲಿ ಬಿಡುಗಡೆ ಆಗಿರುವಂಥ ಯೋಜನೆ ಇದಾಗಿರುತ್ತೆ. ಈ ಒಂದು ಯೋಜನೆಯಲ್ಲಿ ಯಾರೆಲ್ಲ ಅಗ್ರಿಕಲ್ಚರ್ ನೀರಿಗೋಸ್ಕರ ಬೋರ್ವೆಲ್ ಕೊರೆಸ್ಬೇಕು ಅಂತ ಇರೋವಂಥವ್ರಿಗೆ ಗೌರ್ಮೆಂಟ್ ಕಡೆಯಿಂದ ಈ ಯೋಜನೆ ಅಡಿಯಲ್ಲಿ 5 ಲಕ್ಷದವರೆಗೆ ಸಹಾಯಧನ ನೀಡ್ತಾ ಇದ್ದಾರೆ. ಈ ಒಂದು ಯೋಜನೆಗೆ ಸಣ್ಣ ಹಾಗೆ ಅತಿ ಸಣ್ಣ ರೈತರು ಕೂಡ ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಬೇಸಿಗೆ ಶುರುವಾಗಿರೋದ್ರಿಂದ ನೆಕ್ಸ್ಟು ನೀರಿನ ಅಭಾವ ಆಗೋದ್ರಿಂದ ಈ ಒಂದು ಯೋಜನೆ ಮೂಲಕ ನೀವು ನಿಮ್ಮ ಅಗ್ರಿಕಲ್ಚರ್ನ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಬೋದಾಗಿರುತ್ತೆ ಮತ್ತು ಆದಾಯ ಹಾಗೆ ಉತ್ಪನ್ನನ ಎರಡು ಕೂಡ ಹೆಚ್ಚು ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡಲು ಯಾರೆಲ್ಲ ಅರ್ಹರು ಮತ್ತು ಏನೆಲ್ಲ ಅರ್ಹತೆಗಳು ಇರಬೇಕಂತ ನೋಡೋದಾದರೆ, ಈ ಯೋಜನೆಯ ಮುಖ್ಯ ಲಾಭ ಪಡೆಯಲು ಮುಖ್ಯ ಅರ್ಹತೆಗಳನ್ನು ನೀಡಲಾಗ್ತಾಯಿದ್ದು ರೈತರು ನಿಯಮಗಳನ್ನು ಪೂರೈಸಬೇಕಾಗಿರುತ್ತೆ. ಮೊದಲನೇದಾಗಿ ಅಪ್ಲೈ ಮಾಡ್ತಿರೋ ಅಂಥವ್ರು ಆ್ಯಸ್ ಯೂಶ್ವಲ್ ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕಾಗಿರುತ್ತೆ ಮತ್ತು ಅಪ್ಲೈ ಮಾಡ್ತಿರೋವಂಥ ರೈತರದ್ದು ಕನಿಷ್ಠ 18 ವರ್ಷದ ಮೇಲ್ಪಟ್ಟಿರಬೇಕಾಗಿರುತ್ತೆ ಮತ್ತು ಸಣ್ಣ ಹಾಗೆ ಅತಿ ಸಣ್ಣ ರೈತರಾಗಿರಬೇಕಾಗಿರುತ್ತೆ. ಅಂದರೆ 5 ಎಕರೆಗಿಂತ ಕಡಿಮೆ ಜಮೀನು ಇರುವಂಥವ್ರು ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ವಾರ್ಷಿಕವಾಗಿ ಅವ್ರದ್ದು ಆದಾಯ ಬಂದು 1.5 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಇನ್ಕಮ್ ಸರ್ಟಿಫಿಕೇಟ್ ಕೂಡ ನೀಡಬೇಕಾಗಿರುತ್ತೆ. ಇನ್ನು ಕೊನೆಯದಾಗಿ ಹಾಗೆ ಮುಖ್ಯವಾಗಿ ಬಂದು ಈ ಯೋಜನೆಗೆ ಅಪ್ಲೈ ಮಾಡುವಂಥ ರೈತರು ಬಂದು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿರುವಂಥವ್ರಾಗಿರ್ಬೇಕಾಗಿರುತ್ತೆ. ಇನ್ನು ಈ ಯೋಜನೆಯಲ್ಲಿ ನಿಮಗೆ ಸಿಗುವಂಥ ಒಟ್ಟು ಮೊತ್ತ ಒಂದು ಗರಿಷ್ಠವಾಗಿ ಮಿನಿಮಮ್ ಇರೋದಿಲ್ಲ. ಮಿನಿಮಮ್ 1 ಲಕ್ಷದ ಮೇಲೆ ಇರುತ್ತೆ ಅಥವಾ 2 ಲಕ್ಷದ ಮೇಲೆ ಇರುತ್ತೆ. ಮ್ಯಾಕ್ಸಿಮಮ್ 5 ಲಕ್ಷದವರೆಗೆ ನಿಮಗೆ ಸಹಾಯಧನ ನೀಡಲಾಗ್ತಾಯಿದೆ. ಈ ಒಂದು ಹಣವನ್ನು ನೀವು ಬೋರ್ವೆಲ್ ಕೊರೆಸೋದಕ್ಕಾಗಿರ್ಬೋದು ಮತ್ತು ಪಂಪ್ ಸೆಟ್ ಮತ್ತು ಕರೆಂಟ್ಗೋಸ್ಕರ ನೀವು ಈ ಒಂದು ಅಮೌಂಟನ್ನ ಬಳಸ್ಕೋಬೋದಾಗಿರುತ್ತೆ. ಸಣ್ಣ ರೈತರಿಗೆ ಇದೊಂದು ದೊಡ್ಡ ಮೊತ್ತದ ಆರ್ಥಿಕ ಸಹಾಯಧನವಾಗಿರುತ್ತೆ. ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡಲು ನಿಮಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ ಯಾವೆಲ್ಲ ಅಂತ ನೋಡಿದ್ರೆ, ಈ ಯೋಜನೆಯಲ್ಲಿ ತಿಳಿಸಿರುವಂಥ ಕೆಲವು ಮುಖ್ಯ ದಾಖಲೆಗಳು ನಿಮ್ಮ ಬಳಿ ಇರಬೇಕಾಗುತ್ತೆ ಮತ್ತು ಆ ದಾಖಲೆಗಳನ್ನ ಆಧಾರದ ಮೇಲೆ ನಿಮಗೆ ಈ ಒಂದು ಯೋಜನೆ ನೀಡಲಾಗುತ್ತೆ ಮತ್ತು ಅದನ್ನು ಪರಿಶೀಲನೆ ಕೂಡ ಮಾಡಲಾಗುತ್ತೆ ನಿಮ್ಮ ಡಾಕ್ಯುಮೆಂಟ್ದು. ಮೊದಲನೇದಾಗಿ ಅಪ್ಲೈ ಮಾಡ್ತಿರೋವಂಥವ್ರದ್ದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಮತ್ತು ಅವ್ರದ್ದು ರೇಷನ್ ಕಾರ್ಡ್ ಇರಬೇಕಾಗಿರುತ್ತೆ ಮತ್ತು ಅವ್ರ ಹೆಸರಲ್ಲಿ ಇರೋವಂಥ ಕ್ಯಾಸ್ಟ್ ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ನೀಡಬೇಕಾಗಿರುತ್ತೆ ಮತ್ತು ಭೂ ಕಂದಾಯ ರಸೀದಿ, ಅಂದರೆ ನೀವು ಪಂಚಾಯತಿಯಲ್ಲಿ ಕಟ್ತಿರ್ತೀರಲ್ಲ ರಸೀದಿ, ಆ ರಸೀದಿ ಕೂಡ ನೀವು ನೀಡಬೇಕಾಗಿರುತ್ತೆ ಮತ್ತು ಸಣ್ಣ ಹಿಡುವಳಿದಾರರ ಪ್ರಮಾಣ ಪತ್ರ, ಇದನ್ನು ನೀವು ಪಂಚಾಯತಿ ಮೂಲಕನೇ ಪಡ್ಕೋಬೋದಾಗಿರುತ್ತೆ ಅಥವಾ ನಿಮ್ಮ ನಿಯರೆಸ್ಟ್ ಇರುವಂಥ ರೈತರ ಸಂಪರ್ಕ ಕೇಂದ್ರ ಅಥವಾ ಗ್ರಾಮವನ್ನಲ್ಲಿ ಕೂಡ ನೀವು ಕೇಳ್ಬೋದಾಗಿರುತ್ತೆ. ಇನ್ನು ಜಮೀನಿನ ದಾಖಲೆ ಅಂದರೆ ನಿಮ್ಮ RTC ನೀಡಿದ್ರೆ ಸಾಕಾಗುತ್ತೆ, ನಿಮ್ಮ ಹೆಸರಲ್ಲಿ ಇದೆ ಅನ್ನೋದಕ್ಕೋಸ್ಕರ. ಮತ್ತು ನಿಮ್ಮದು ರೀಸೆಂಟು ಪಾಸ್ಪೋರ್ಟ್ ಸೈಜು ಫೋಟೋ ನೀಡಬೇಕಾಗುತ್ತೆ ಮತ್ತು ನಿಮ್ಮ ಹೆಸರಲ್ಲಿ ಇರೋವಂಥ ಬ್ಯಾಂಕ್ ಖಾತೆ ವಿವರ ಕೂಡ ನೀವು ನೀಡಬೇಕಾಗುತ್ತೆ. ಇನ್ನು ಈ ಒಂದು ಯೋಜನೆಗೆ ಹೇಗೆ ಅಪ್ಲೈ ಮಾಡಬೇಕಪ್ಪ ಅಂತಂದರೆ, ಈ ಒಂದು ಯೋಜನೆಯಲ್ಲಿ ನೀವು ಆಫ್ಲೈನಲ್ಲಿ ಅಲ್ಲದೆ ಆನ್ಲೈನಲ್ಲಿ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನನ್ನ ಸಜೆಷನ್ ಏನಂದರೆ ಒನ್ಸ್ ನೀವು ಫೋನಲ್ಲಿ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ, ಬಟ್ ಬ್ಯುಸಿ ಇರುತ್ತೆ ವೆಬ್ಸೈಟು. ಆಗಲಿ ನಾನು ಒಂದು ಟೈಮ್ ಅಂದರೆ ನಿಮ್ಮ ನಿಯರೆಸ್ಟ್ ಇರೋವಂಥ ಸೇವಾ ಕೇಂದ್ರದ ಮೂಲಕ ನೀವು ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನೀವೇನಾದರೂ ಆನ್ಲೈನಲ್ಲಿ ಅಪ್ಲೈ ಮಾಡ್ತೀರ ಅನ್ನೋದಾದರೆ
ಮೊದಲನೇದಾಗಿ ಈ ಒಂದು ಯೋಜನೆಗೆ ಅಪ್ಲೈ ಮಾಡುವಂಥ ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ನೀವು ಭೇಟಿ ನೀಡಿ ಅದರಲ್ಲಿ ನೀವು ಗಂಗಾ ಕಲ್ಯಾಣ ಯೋಜನೆ ಅಂತ ಆಯ್ಕೆ ಮಾಡಬೇಕಾಗುತ್ತೆ. ನೀವೇನಾದರೂ ಆ ವೆಬ್ಸೈಟಲ್ಲಿ ಹೊಸ್ದಾಗಿ ಭೇಟಿ ನೀಡ್ತಿರೋಂಥದ್ದಾದರೆ ನಿಮ್ಮ ಮೊಬೈಲ್ ನಂಬರ್ ಆಗಿ OTP ನೀಡೋ ಮೂಲಕ ನೀವು ರಿಜಿಸ್ಟ್ರೇಷನ್ ಆಗಿ ಲಾಗಿನ್ ಆಗಬೇಕಾಗುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಅರ್ಜಿ ಫಾರ್ಮ್ ಸಿಗುತ್ತೆ ಅಪ್ಲೈ ಮಾಡೋಕ್ಕೆ. ಅದರಲ್ಲಿ ಕೇಳುವಂಥ ಎಲ್ಲ ವಿವರ ಮತ್ತು ಫೋಟೋಸ್ ಕೂಡ ಅಪ್ಲೈ ಮಾಡಿ. ಹಾಗೆ ಅಪ್ಲೈ ಮಾಡೋಂಥ ಡಾಕ್ಯುಮೆಂಟ್ ಬಂದು ಕ್ಲಿಯರ್ ಆಗಿರಲಿ ಮತ್ತು ಸ್ಕ್ಯಾನ್ ಆಗಿರೋಂಥ ಡಾಕ್ಯುಮೆಂಟ್ನ ಅಪ್ಲೈ ಮಾಡಿ. ಸ್ವಲ್ಪ ಕ್ಲಿಯರ್ ವ್ಯೂ ಇರುತ್ತೆ, ಅದಕ್ಕೋಸ್ಕರ ಎಲ್ಲ ಮಾಹಿತಿ ಚೆಕ್ ಮಾಡಿಕೊಂಡು ಒಮ್ಮೆ ಸಬ್ಮಿಟನ್ನು ಮಾಡಿ ಸಿಗುವಂಥ ಅಪ್ಲಿಕೇಶನ್ ನಂಬರನ್ನು ನೀವು ತೊಗೊಂಡಿಟ್ಕೋಬೇಕಾಗಿರುತ್ತೆ. ಈ ಯೋಜನೆಯ ಅಫಿಷಿಯಲ್ ವೆಬ್ಸೈಟ್ ಬಂದು ನಿಮಗೆ kccdconline.karnataka.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗುತ್ತೆ. ಈ ಒಂದು ವೆಬ್ಸೈಟ್ನ ಮೂಲಕವೇ ನೀವು ಆನ್ಲೈನಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಇದಾಗಿರುತ್ತೆ ಇವತ್ತು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಅಗ್ರಿಕಲ್ಚರ್ನಲ್ಲಿ ಬೋರ್ವೆಲ್ ಕೊರೆಸ್ಬೇಕು ಅಂತ ಯೋಚನೆ ಮಾಡ್ತಿರೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ನಿಮಗೇನಾದರೂ ಈ ಒಂದು ಯೋಜನೆ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಗೌರ್ಮೆಂಟ್ ಸ್ಕೀಮ್ಸ್ಗೋಸ್ಕರ ಅದೇ ಗೌರ್ಮೆಂಟ್ ಜಾಬ್ಸ್ ಮತ್ತು ಪ್ರೈವೇಟ್ ಜಾಬ್ಸ್ಗೋಸ್ಕರ ತಪ್ಪದೆ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪ್ಲೀಸ್ ಹಾಗೆ ಸಪೋರ್ಟ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಎಲ್ಲರಿಗೂ ಟಾಟಾ ಬಾಯ್.